ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಸಕಲ ಅನಾರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡುವಂತಹ ಮಹಿಮೆಯುಳ್ಳ ಶ್ರೀ ದತ್ತಾತ್ರೇಯ ಸ್ವಾಮಿಯ ಸ್ತೋತ್ರವನ್ನು ತಿಳಿಯುವ ಮುನ್ನ ಶ್ರೀ ದತ್ತಾತ್ರೇಯರು ಯಾರು ಅಂತ ಸ್ವಲ್ಪ ಮಟ್ಟಿಗೆ ತಿಳಿಯೋಣ. ಶ್ರೀ ದತ್ತಾತ್ರೇಯರು ಬ್ರಹ್ಮ, ವಿಷ್ಣು, ಮಹೇಶ್ವರರ ಸಂಯುಕ್ತ ಅವತಾರವಾಗಿದೆ. ಅವರು ಗುರುತತ್ವದ ಪರಮ ಸ್ವರೂಪ ಎಂದು ಶಾಸ್ತ್ರಗಳು ಹೇಳುತ್ತವೆ. ಮುಖ್ಯವಾಗಿ ನಾವುಗಳು ದತ್ತಾತ್ರೇಯರ ಚಿತ್ರಪಟವನ್ನು ಗಮನಿಸಿದಾಗ 3 ಮುಖಗಳು ಅನ್ನುವು ಕಾಣಿಸುತ್ತವೆ. ಈ 3 ಮುಖಗಳ ಅರ್ಥ ಏನು ಅಂದರೆ ಸೃಷ್ಟಿ, ಸ್ಥಿತಿ ಹಾಗೂ ಲಯ. ಇನ್ನ 6 ಕೈಗಳು ಅನ್ನುವು ಸ್ಪಷ್ಟವಾಗಿ ನಮಗೆ ಕಾಣುತ್ತದೆ. ಇದರ ಅರ್ಥ ಏನು ಅಂದರೆ ದೈವಿಕ ಶಕ್ತಿ ಮತ್ತು ರಕ್ಷಣೆ. ಹಾಗೆಯೇ ಜಟಾಧಾರಿಯಾಗಿ ಕಾಣುತ್ತಾರೆ. ಇದರ ಅರ್ಥ ಏನು ಅಂದರೆ ತಪಸ್ಸು ಮತ್ತು ವೈರಾಗ್ಯ. ಇನ್ನೂ ಮುಖ್ಯವಾಗಿ ನಾವು ನೋಡುವುದಾದರೆ ತ್ರಿಶೂಲ, ಕಮಂಡಲಗಳನ್ನು ಸಹ ಕೈಯಲ್ಲಿ ಹಿಡಿದಿರುತ್ತಾರೆ. ಇದರ ಅರ್ಥ ಏನು ಅಂದರೆ ದುಷ್ಟನಾಶ ಮತ್ತು ಪವಿತ್ರತೆ ಎಂಬ ಭಾವಾರ್ಥವನ್ನು ಸೂಚಿಸುತ್ತದೆ. ಒಟ್ಟಾರೆಯಾಗಿ ಶ್ರೀ ದತ್ತಾತ್ರೇಯರು ಜ್ಞಾನಕ್ಕೆ ಗುರು, ಭಕ್ತರಿಗೆ ರಕ್ಷಕ, ರೋಗ ದುಃಖ ಹಾಗೂ ಭಯಗಳನ್ನು ದೂರ ಮಾಡುವ ಏಕೈಕ ದೈವಶಕ್ತಿ. ಯಾರೇ ಒಬ್ಬ ವ್ಯಕ್ತಿಯು ತಿಳಿದು ಅಥವಾ ತಿಳಿಯದೆ ಇಲ್ಲದೆ ಪೂರ್ವಜನ್ಮದಲ್ಲಿ ಮಾಡಿರುವಂತಹ ಪಾಪಕರ್ಮದ ನಿಮಿತ್ತ ಈ ಜನ್ಮದಲ್ಲಿ ದೀರ್ಘಾವಧಿ ಅನಾರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೆ, ಸಮಸ್ಯೆ ಅನ್ನೋದು ಶಾರೀರಿಕವಾಗಿ ಇಲ್ಲವೇ ಮಾನಸಿಕವಾಗಿ ಅನಾರೋಗ್ಯ ಸಮಸ್ಯೆಯನ್ನು ಅನುಭವಿಸುತ್ತಿದ್ದರೂ ಸಹ ಶ್ರೀ ದತ್ತಾತ್ರೇಯ ಸ್ವಾಮಿಯ ಈ ಸ್ತೋತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿನಿತ್ಯವೂ ಕೂಡ ತಾವುಗಳು ಪಠನೆ ಮಾಡುವುದರಿಂದ ಅದ್ಭುತವಾದಂತಹ ಫಲಿತಾಂಶವನ್ನು ಸಹ ಕಾಣಬಹುದಾಗಿದೆ. ಈಗ ನಾವು ಪರಮ ಮಹಿಮೆಯುಳ್ಳಂತಹ ದತ್ತಾತ್ರೇಯ ಸ್ವಾಮಿಯ ಸ್ತೋತ್ರ ಪಠನ ವಿಧಾನವನ್ನು ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ನಾವುಗಳು ಸ್ತೋತ್ರದ ಶ್ಲೋಕವನ್ನು ಒಮ್ಮೆ ನೋಡೋಣ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಮತ್ತೊಮ್ಮೆ ನೋಡೋಣ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ. ಈ ಶ್ಲೋಕದ ಅರ್ಥವನ್ನು ಈಗ ನಾವು ವಿವರವಾಗಿ ತಿಳಿಯೋಣ. ಜಟಾಧರಂ ಅಂದರೆ ಜಟೆಗಳನ್ನು ಧರಿಸಿರುವವನು. ತಪಸ್ಸು, ವೈರಾಗ್ಯ, ಶಕ್ತಿಯ ಸೂಚನೆಯಾಗಿದೆ. ಇನ್ನ ಪಾಂಡುರಂಗಂ ಅಂದರೆ ಶುದ್ಧತೆ, ಶಾಂತಿ, ದೈವಿಕ ಪ್ರಕಾಶದ ಸಂಕೇತವಾಗಿದೆ. ಶೂಲಹಸ್ತಂ ಅಂದರೆ ತ್ರಿಶೂಲವನ್ನು ಹಿಡಿದವರು, ದುಷ್ಟಶಕ್ತಿಗಳ ನಾಶ ಮತ್ತು ರೋಗ ನಿವಾರಣೆ ಮಾಡುವವನು ಅಂತ ಇದರ ಅರ್ಥ. ಕೃಪಾನಿಧಿಂ ಅಂದರೆ ಕರುಣೆಯ ಸಾಗರ, ಭಕ್ತರ ಕಷ್ಟಗಳಿಗೆ ತಕ್ಷಣ ಸ್ಪಂದಿಸುವಂತಹ ದೇವರು. ಇನ್ನ ಸರ್ವ ರೋಗಹರಂ, ಇದರ ಅರ್ಥ ದೈಹಿಕ ಹಾಗೂ ಮಾನಸಿಕ ಎಲ್ಲ ರೋಗಗಳನ್ನು ನಿವಾರಣೆ ಮಾಡುವವರು. ಇನ್ನ ಕೊನೆಯದಾಗಿ ದತ್ತಾತ್ರೇಯ ಮಹಂ ಭಜೆ. ಇದರ ಅರ್ಥ ಆ ದತ್ತಾತ್ರೇಯರನ್ನು ನಾನು ಸಂಪೂರ್ಣ ಶ್ರದ್ಧೆಯಿಂದ ಭಜಿಸುತ್ತೇನೆ ಎಂಬುದು ಇದರ ಅರ್ಥ. ಈಗ ನಾವು ಈ ಮಂತ್ರಜಪ ವಿಧಾನವನ್ನು ಯಾವಾಗ ಜಪಿಸಬೇಕು ಅಂತ ಒಂದೊಂದಾಗಿ ತಿಳಿಯೋಣ. ಮೊದಲಿಗೆ ಗುರುವಾರ ಇಲ್ಲವೇ ಅಮಾವಾಸ್ಯೆಯ ದಿನ
ಮೊದಲಿಗೆ ಪ್ರಾರಂಭಿಸಬೇಕು. ಎರಡನೇದಾಗಿ ನಾವು ನೋಡುವುದಾದರೆ, ರೋಗಗ್ರಸ್ತನಾದ ಭಕ್ತನು ರೋಗ ನಿವಾರಣೆಗಾಗಿ ಸಂಕಲ್ಪವೊಂದನ್ನು ಮಾಡಿ ಮೊದಲಿಗೆ ಗಣೇಶನ ಸ್ಮರಣೆ, ತದನಂತರ ಕುಲದೇವರ ಸ್ಮರಣೆ ಆದ ಮೇಲೆ ದತ್ತಾತ್ರೇಯ ಸ್ವಾಮಿಯನ್ನು ಭಕ್ತಿಯಿಂದ ಆರಾಧಿಸಬೇಕು. ಮುಖ್ಯವಾಗಿ ಈ ಮಂತ್ರಪಠಣೆಯನ್ನು ಮಾಡುವ ಮುನ್ನ ಕೈಕಾಲುಗಳನ್ನು ತೊಳೆದು ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ದತ್ತಾತ್ರೇಯರ ಚಿತ್ರ ಅಥವಾ ದೀಪದ ಮುಂದೆ ಒಂದು ಕುಶಾಸನದ ಮೇಲೆ ಕುಳಿತು, ಕುಶಾಸನ ಸಿಗದೇ ಇದ್ದಲ್ಲಿ ನಿಮ್ಮ ಮನೆಯಲ್ಲಿ ಯಾವುದು ಲಭ್ಯವೋ ಅದರ ಮೇಲೆ ಕುಳಿತು ಜಪಿಸುವ ಮುನ್ನ ಒಂದು ಸ್ಟೀಲ್ ಬಾಕ್ಸ್ ಇಲ್ಲವೇ ಡಬ್ಬಿಯೊಂದನ್ನು ತೆಗೆದುಕೊಳ್ಳಿ. ಅಂದರೆ ಅದಕ್ಕೆ ಮುಚ್ಚಳ ಅನ್ನೋದು ಇರಬೇಕು. ಹಾಗೆಯೇ ಒಂದು ಬೌಲನ್ನು ಸಹ ತೆಗೆದುಕೊಳ್ಳಿ. ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿ ತಾಮ್ರದ ಡಬ್ಬಿ ಇಲ್ಲವೇ ಬೌಲ್ ಇದ್ದರೆ ಇನ್ನೂ ಒಳ್ಳೆಯದು. ಆ ಬಾಕ್ಸ್ ಒಳಗೆ ಚೆನ್ನಾಗಿರುವಂತಹ 580 ಕಡಲೆಗಳನ್ನು ನೀವು ಶೇಖರಿಸಿ ಇಟ್ಟುಕೊಳ್ಳಬೇಕು. ಪ್ರತಿನಿತ್ಯವೂ ಸಹ ಸ್ತೋತ್ರವನ್ನು ಪಠಿಸುವ ಮುನ್ನ ಒಂದು ಕಡಲೆಯನ್ನು ತಮ್ಮಯ ಬಲಗೈಯಿಂದ ತೆಗೆದುಕೊಂಡು ಒಮ್ಮೆ ಸ್ತೋತ್ರವನ್ನು ಹೇಳಿ ಆ ಕಡಲೆಯನ್ನು ಆ ಬೌಲ್ನ ಒಳಗಡೆ ಹಾಕಿಕೊಳ್ಳಬೇಕು. ಈ ರೀತಿ ಪ್ರತಿ ಬಾರಿಯೂ ಸಹ ಸ್ತೋತ್ರವನ್ನು ಪಠಿಸುವ ಮುನ್ನ ಒಂದು ಕಡಲೆಯನ್ನು ತೆಗೆದುಕೊಂಡು ಸ್ತೋತ್ರವನ್ನು ಪಠಿಸಿ ಆ ಕಡಲೆಯನ್ನು ಬೌಲ್ನ ಒಳಗೆ ಹಾಕಿಕೊಳ್ಳಬೇಕು. ಈ ರೀತಿಯಾಗಿ 580 ಬಾರಿ ಹೇಳಿದ ಮೇಲೆ ಮತ್ತೆ ಬೌಲ್ನ ಒಳಗೆ ಇರ್ತಕ್ಕಂತಹ ಕಡಲೆಯನ್ನು ತೆಗೆದುಕೊಂಡು ಮತ್ತೆ ಸ್ತೋತ್ರ ಪಠನೆ ಮಾಡಿ ಆ ಕಡಲೆಯನ್ನು ಬಾಕ್ಸ್ನ ಒಳಗಡೆ ಹಾಕಿಕೊಳ್ಳಬೇಕು. ಈ ರೀತಿ ಬಾಕ್ಸ್ನಿಂದ ಬೌಲ್ನ ಒಳಗೆ, ಬೌಲ್ನಿಂದ ಬಾಕ್ಸ್ನ ಒಳಗೆ ಮಾಡಿದರೆ ಒಮ್ಮೆಗೆ ಜಪ ಸಂಖ್ಯೆ ಅನ್ನೋದು 1160 ಬಾರಿ ಆಗುತ್ತದೆ. ಇನ್ನೂ ಹೆಚ್ಚಾಗಿ ಪಠನೆ ಮಾಡುತ್ತೇವೆ ಅನ್ನುವವರು ಮಾಡಬಹುದು. ಮುಖ್ಯವಾಗಿ ಶ್ರೀ ದತ್ತಾತ್ರೇಯರ ಅನುಗ್ರಹಕ್ಕಾಗಿ ರೋಗಗ್ರಸ್ತನಾದ ಭಕ್ತನು ಕನಿಷ್ಠ ಪಕ್ಷ ಗುರುಗಳ ಅನುಗ್ರಹಕ್ಕಾಗಿ ತಾವುಗಳು 3 ಲಕ್ಷ ಜಪ ಸಂಖ್ಯೆಯನ್ನು ಮಾಡಿರಬೇಕು. ಹಾಗೆಯೇ ಸೂತಕ, ಅಡ್ಡಿ ಆತಂಕಗಳು ಎದುರಾದಾಗ ಆ ದಿನಗಳನ್ನು ಹೊರತುಪಡಿಸಿ ಮುಂದಿನ ದಿನಗಳಲ್ಲಿ ಮುಂದುವರೆಸಬಹುದು. ರೋಗದ ಸಮಸ್ಯೆ ಅನ್ನೋದು ತೀವ್ರವಾಗಿ ಇದ್ದಾಗ ಅವರ ಪರವಾಗಿ ಕುಟುಂಬದಲ್ಲಿನ ಸದಸ್ಯರು ಈ ಪ್ರಕ್ರಿಯೆಯನ್ನು ತಾವುಗಳು ಮಾಡಬಹುದು. ಇನ್ನು ಮುಖ್ಯವಾಗಿ ಮದ್ಯಪಾನ, ಧೂಮಪಾನ ಹಾಗೂ ಮಾಂಸ ಆಹಾರ ಸೇವನೆ ಅನ್ನೋದು ಬಿಡಬೇಕು. ಆದಷ್ಟು ಗುರುಗಳ ಸೇವೆ, ವೃದ್ಧರ ಸೇವೆಯನ್ನು ಮಾಡಿ ಗುರು ದತ್ತಾತ್ರೇಯರ ಆರಾಧನೆಯನ್ನು ಮಾಡುತ್ತಾ ಹೋದಂತೆಲ್ಲ ಶೀಘ್ರವಾಗಿ ಫಲ ಅನ್ನೋದು ಲಭಿಸುವುದು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ವಿಷಯಗಳು ತಿಳಿಯಬೇಕೆಂದರೆ ಕಮೆಂಟ್ ಮೂಲಕ ನೀವು ಪ್ರಶ್ನೆ ಮಾಡಬಹುದು. ಆದಷ್ಟು ನಾನು ನನಗೆ ತಿಳಿದ ಮಟ್ಟಿಗೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.